ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಮತ್ತೆ ಒಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ಇವತ್ತು ಸ್ಯಾಟರ್ಡೆ, ಸೊ ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ, ಟೆಂಪಲ್ ರನ್ನು. ಏನು ಇತ್ತೀಚೆಗೆ ಬರೀ ದೇವಸ್ಥಾನನೇ ಹೋಗ್ತಾ ಇದ್ದಾಳೆ ಅಂತ ಅನ್ಕೋಬೋದು ನೀವು. ಬಟ್ ನನಗೆ ದೇವಸ್ಥಾನದಲ್ಲಿ ಸಿಗೋ ನೆಮ್ಮದಿ ಬೇರೆ ಕಡೆ ಸಿಗಲ್ಲ ಅಂತ ಅನ್ಕೋತೀನಿ. ಅಂದರೆ ಬೇರೆ ಎಂಟರ್ಟೈನ್ಮೆಂಟ್ ಇರಬಾರ್ದು ಅಂತಲ್ಲ, ಬಟ್ ದೇವ್ರನ್ನ ಮಾಡಬೇಕಲ್ವ. ಸೊ ಹಾಗಾಗಿ ಇವತ್ತು ಸಡನ್ ಪ್ಲ್ಯಾನ್ ಆಗಿದ್ದು, ನಿನ್ನೆ ಡಿಸೈಡ್ ಆಗಿದ್ದು. ಸೊ ಮುಳುಬಾಗ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಯಾವ್ಯಾವ ಟೆಂಪಲ್ಲು ಏನೆಲ್ಲ ಹೋಗ್ತೀವಿ ಅದು ಹೋಗ್ತಾ ನಿಮಗೆ ತೋರಿಸ್ತೀನಿ. ಯಾಕೆಂದರೆ ನಾನು ಹೋಗ್ತಾ ಇರೋದು ಫಸ್ಟ್ ಟೈಮು. ನಾನು, ನಮ್ಮ ಮನೆಯವರು, ಪಾಪು ಮತ್ತು ನಮ್ಮ ಕಾಲೇಜ್ ಫ್ರೆಂಡ್ ಒಬ್ಬರು ಬರ್ತಿದ್ದಾರೆ. ಸೊ ನಾವು 4 ಜನ ಹೊರಟಿದ್ದೀವಿ ಕಾರಲ್ಲಿ. ಸೊ ಹೋಗ್ತಾ ಆನ್ ದ ವೇ ಎಲ್ಲೆಲ್ಲಿ ಹೋಗ್ತೀವಿ, ಯಾವ್ಯಾವ ಟೆಂಪಲ್ ನೋಡ್ತೀವಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾಕೆಂದರೆ ನಾನು ಹೋಗ್ತಾ ಇರೋದು ಫಸ್ಟ್ ಟೈಮೇನೆ. ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನನಗೂ ಗೊತ್ತಿಲ್ಲ. ಬಟ್ ನನಗೆ ತುಂಬ ಆಸೆ ಇದ್ದಿದ್ದು ಕೋಟಿಲಿಂಗೇಶ್ವರ ದೇವಸ್ಥಾನ ನೋಡಬೇಕು, ಕೋಲಾರ ಹತ್ರ ಇದೆಯಲ್ಲ. ಸೊ ಅದನ್ನು ನೋಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಸೊ ಹೋಗೋಕ್ಕಾಗಿರಲಿಲ್ಲ. ಫೈನಲಿ ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ. ಅವರಿಬ್ಬರು ಪ್ಲ್ಯಾನ್ ಆಗಿತ್ತು, ಬಟ್ ನಾನು ಕೇಳಿದ್ರು. ಸೊ ಹೆಂಗಿದ್ರು ಶಿವನ್ ನೋಡಬೇಕು ಅಂತ ಅನ್ನಿಸ್ತಿತ್ತು. ಕೋಟಿಲಿಂಗೇಶ್ವರ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಸೊ ಹೋಗಿ ಬಂದುಬಿಡೋಣ ಅಂತ ಅಂದ್ಕೊಂಡು ಸಡನ್ ರೆಡಿಯಾಗಿ ಹೊರಡ್ತಾ ಇದ್ವಿ. ಸೊ ಅರ್ಲಿ ಮಾರ್ನಿಂಗ್ ಹೊರಡ್ತಾ ಇದ್ವಿ. 7:30ಗೆ ಬಿಡಬೇಕು ಅಂತ. ಸೊ ಬೆಳಿಗ್ಗೆನೇ ಎದ್ದು ಎಲ್ಲ ಕೆಲಸ ಮಾಡಿ, ಸ್ನಾನ ಮಾಡಿ, ಪೂಜೆ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಿದ್ದೀವಿ. ಸೊ ಪಾಪುಗೆ ಪಥ್ಯ ಇರೋದ್ರಿಂದ ಸೊ ಅವನಿಗೆ ಮಂಡೆ ಮುಗಿಯುತ್ತೆ ಪಥ್ಯ. ಸೊ ಹಾಗಾಗಿ ಅವನಿಗೆ ಕಾಳು ಕೂಗಿಸ್ಕೊಂಡು ಅನ್ನ ಸಪ್ರೇಟಾಗಿ ಮಾಡ್ಕೊಂಡು ಎತ್ಕೊಂಡ್ಬಿಟ್ಟಿದ್ದೀನಿ. ಇವತ್ತು ಬೆಳಿಗ್ಗೆ ನಾಷ್ಟಕ್ಕೆ ಮತ್ತು ಮಧ್ಯಾಹ್ನ ಊಟಕ್ಕೆ. ಸೊ ಹೊರಗಡೆನೂ ತಿನ್ಸಂಗಿಲ್ವಲ್ಲ. ಸೊ ಅವನದೇ ಊಟದ್ದೇ ಚಿಂತೆ ಆಗಿರೋದು ನಮಗೆ. ಸೊ ಹಾಗಾಗಿ ಅವನಿಗೂ ಊಟದ ಬಾಕ್ಸ್ ಎಲ್ಲ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಅವಾಗೆಲ್ಲ ಕೆಲಸ ಮುಗೀತು. ಬೇಗ ಎದ್ದು ರೆಡಿ ಆಗಿದ್ದೀವಿ. 5:15, 5:45 ಏನೋ ಆಗಿತ್ತು ಎದ್ದಾಗ. ಸೊ ಫ್ರೆಶ್ ಅಪ್ ಆಗಿ ನೆನ್ನೆ ಎಲ್ಲ ವಾರ ಮಾಡಿದ್ನಲ್ಲ. ಸೊ ಹಾಗೆ ಇವತ್ತು ಹಂಗೆ ಪೂಜೆ ಮಾಡಿದ್ದೀನಿ. ಸೊ ಇವಾಗ ಹೊರಡಬೇಕು. ಅವ್ರು ಬಂದಮೇಲೆ 7:15ಗೆ ಬರ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಫ್ರೆಂಡು. ಸೊ ಅವ್ರು ಬಂದಮೇಲೆ ಹೊರಡ್ತೀವಿ. ಹೋಗ್ತಾ ಆನ್ ದ ವೇ ಎಲ್ಲೆಲ್ಲಿ ಯಾವ್ಯಾವ ಟೆಂಪಲ್ ಹೋಗ್ತೀವಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಲ್ಲಿ ಟೆಂಪಲ್ಗಳಲ್ಲಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಇದೆಯಾ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಎಷ್ಟು ಸಾಧ್ಯ ಆಗುತ್ತೋ ಅದಷ್ಟನ್ನು ನಿಮಗೆ ತೋರಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ. ಸೊ ಇವಾಗ ಹೊರಡಬೇಕು. ಬೆಳಿಗ್ಗೆ ಕಾಫಿ ಕುಡ್ತಿದ್ದೀವಿ ನಾವು. ತಿಂಡಿ ಏನು ಮಾಡಿಲ್ಲ. ಇಷ್ಟು ಅರ್ಲಿ ಮಾರ್ನಿಂಗ್ ತಿಂಡಿ ಮಾಡೋದಕ್ಕಾಗಲ್ಲ. ಪಾಪುಗೂ ಹಾಲು ಕುಡಿಸ್ಕೊಂಡಿದ್ದೀನಿ. ಅವನಿಗೆ ಊಟದ ಬಾಕ್ಸ್ ಹಾಕ್ಕೊಂಡು ಅನ್ನ ಮತ್ತು ಅದು ಸಪ್ಪೆ ಸಾರು ಹಾಕ್ಕೊಂಡು ಹೊರಡ್ತಾ ಇದ್ವಿ. ಸೊ ಅಲ್ಲಿ ಹೋಗ್ತಾ ಅಂದರೆ ಒಂದು 9 ಗಂಟೆ ಮೇಲೆ ಕಾರಲ್ಲಾದರೆ ಇನ್ನು ರೀಚ್ ಆಗೋದಕ್ಕಾಗುತ್ತಲ್ಲ. ಇಲ್ಲಿಂದ 150 160 ಆಗುತ್ತೆ ಅಂತ ಹೇಳ್ತಿದ್ರು ಮ್ಯಾಪಲ್ಲಿ. ನೋಡೋಣ ಎಷ್ಟೊತ್ತಿಗೆ ಹೋಗಿ ತಲುಪ್ತೀವಿ ಏನು ಒಂದು ಗೊತ್ತಿಲ್ಲ. ಸೊ ಹೋಗ್ತಾ ಅಂದರೆ ಹಂಗೆ ತಿಂಡಿ ಮಾಡಿಸ್ಕೊಂಡ್ರೆ ಮಧ್ಯಾಹ್ನ ಎಲ್ಲಾದರೂ ಒಂದು ಕಡೆ ಸ್ಟಾಪ್ ಮಾಡಿ ಅವ್ರು ಊಟ ಮಾಡಿಸ್ಕೊಬೋದು. ಸೊ ಹಾಗಾಗಿ ಪ್ಲ್ಯಾನ್ ಮಾಡ್ಕೊಂಡು ನೋಡ್ತಾ ಇದ್ವಿ. ನಾನು ಸಿಂಪಲಾಗಿ ರೆಡಿ ಆಗಿದ್ದೀನಿ ಅಂತ ಇರ್ಬೋದು. ಇದು ಸ್ಯಾರಿಗೆ ಕಸ್ಟಮೈಸ್ ಮಾಡಿಸಿರೋದು ನಾನು ಇದೊಂದು ಡ್ರೆಸ್ಸನ್ನು. ನಂದೊಂದು ಸಿಂಪಲ್ ಸ್ಯಾರಿ ಇತ್ತು. ಸೊ ಓಕೆನಾ. ಸೊ ಸಿಂಪಲ್ ಸ್ಯಾರಿನ ಜಾಸ್ತಿ ಸ್ಯಾರೀಸ್ನ ವೇರ್ ಮಾಡಲ್ಲ. ಫಂಕ್ಷನ್ ವೇರ್ ಅಂತಂದರೆ ನಾನು ಸ್ವಲ್ಪ ಗ್ರ್ಯಾಂಡಾಗಿರೋದು ವೇರ್ ಮಾಡ್ತೀನಿ. ಸಿಂಪಲ್ ಸ್ಯಾರೀಸ್ ಆಲ್ಮೋಸ್ಟ್ ಅವಾಯ್ಡ್ ನಾನು. ಸೊ ಹಾಗಾಗಿ ಸುಮ್ಮನೆ ಯಾಕೆ ಮಾಡ್ಕೊಂಡಿರೋದು ಅಂತ ಹೇಳ್ಬಿಟ್ಟು ಮದುವೆಗೆ ಮುಂಚೆ ತೊಗೊಂಡಿದ್ದೆ ಸ್ಯಾರಿ ಇದು. ಸೊ ಇದನ್ನು ಒಂದು ಸರಿ ಏನೋ ಹಾಕಿದ್ದಷ್ಟೇ. ಬ್ಲೌಸ್ ಸ್ವಲ್ಪ ಏನೋ ಕರೆಕ್ಟಾಗಿ ಹೊಲ್ದಿರಲಿಲ್ಲ ಫಿಟ್ಟಿಂಗಾಗಿ. ಸೊ ಹಾಗಾಗಿ ಹಾಕೋತಾ ಇರಲಿಲ್ಲ. ಸುಮ್ಮನೆ ಯಾಕೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು ಅಂಬ್ರೆಲಾ ಥರ ಸ್ಟಿಚ್ ಮಾಡಿಸಿದ್ದೀನಿ, ಗೌನ್ ಥರ. ಸೊ ಇದಾದರೆ ಡೈಲಿ ವೇರ್ ಎಲ್ಲರೂ ಹಾಕ್ಕೋಬೋದು. ಇವಾಗ ಕಂಫರ್ಟಬಲ್ ಇದೆ. ಟೆಂಪಲ್ಗಳಿಗೆಲ್ಲ ಹಾಕ್ಕೋಬೋದು. ನೋಡ್ತಾ ಇರ್ಬೋದು ಫ್ಲೇರಾಗಿ ಹೊಲ್ದಿದ್ದಾರೆ. ನಮ್ಮ ಅಂಗಡಿ ಪಕ್ಕದಲ್ಲಿ ಒಂದು ಶಾಪ್ ಇದೆ, ಟೆಲ್ಲರ್ ಶಾಪ್, ಅಲ್ಲಿ ಹೊಲಿಸಿದ್ದು. ನೆಕ್ಸ್ಟು ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಇನ್ನೂ ಒಂದು ಸ್ಯಾರಿ ಕೊಟ್ಟಿದ್ದೀನಿ ಕಸ್ಟಮೈಸೇಷನ್ಗೆ. ಸೊ ನಮ್ಮ ರಾಮನಗರದಲ್ಲೇ ಹೊಲಿತಾರೆ. ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹೊಲ್ಸ್ಕೊಬೋದು. ಸೊ ಅದನ್ನು ವೀಡಿಯೋ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಹಾಗಾಗಿ ಹೇಳ್ತಾ ಇವಾಗ ಹೊರಡಬೇಕು. ಟೈಮ್ ಆಗಿದೆ, ಇನ್ನೇನು ಬರ್ತಾರವರು. ಸೊ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡ್ತೀವಿ ಇವಾಗ. ಓಕೆನಾ. ಹೋಗ್ತಾ ಅಂತವೇ ಸಿಗ್ತೀನಿ. ಬಾಯ್. ಸೊ ಫೈನಲಿ ಇವಾಗ ಹೊರಟಿದ್ದೀವಿ. ಕಾರಲ್ಲಿ 3-4 ಜನ, ನಾನು, ಪಾಪು, ನಮ್ಮ ಮನೆಯವರು ಮತ್ತು ನಮ್ಮ ಫ್ರೆಂಡು. ಸೊ ಇಷ್ಟು ಜನ ಹೊರಟಿದ್ದೀವಿ ಇಲ್ಲಿಂದ. ಬೆಳಿಗ್ಗೆ ಬೇಗನೆ ಬಿಡಬೇಕಿತ್ತು. ಸೊ 7:45 ಆಗೋಯ್ತು. ರಾಮನಗರ ಬಿಡೋಷ್ಟು ಆಲ್ರೆಡಿ ನೋಡ್ತಾ ಇರ್ಬೋದು ಬಿಸಿಲು ಯಾವ ರೀತಿ ಬರ್ತಾ ಇದೆ ಅಂತ. ಆಲ್ರೆಡಿ ಸೆಕೆನೂ ಸ್ಟಾರ್ಟ್ ಆಗಿದೆ. ಸೊ ಈಗ ಒಂಥರ ಖುಷಿ ಆಗ್ತಾಯಿದೆ. ಹೊಸ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಆ ಜಾಗಕ್ಕೆ ಹೋಗೇ ಇಲ್ಲ ನಾವು ಇದುವರೆಗೂ. ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಏನೋ ಒಂಥರ ಕ್ಯೂರಿಯಾಸಿಟಿ ಇದೆ, ಯಾವ ಥರ ಇರ್ಬೋದು ಅನ್ನೋದೆಲ್ಲ ನಮ್ಮ ಕ್ಯೂರಿಯಾಸಿಟಿ ಇದೆ. ಸೊ ಹಾಗೆ ಬರ್ತಾ ನಾವು ಹೊಸಕೋಟೆ ಟೋಲ್ ಇದೆಯಲ್ಲ, ಅಲ್ಲಿ ಒಂದು ಹೋಟೆಲ್ ಕಾಣಿಸ್ತು. ಸೊ ತಿಂಡಿ ಮಾಡಿರಲಿಲ್ಲ ನಾವು ಯಾರೂ. ಆಲ್ರೆಡಿ 10 o'clock ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅಲ್ಲೇ ನಿಲ್ಲಿಸ್ಬಿಟ್ಟು ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ವಿ. ನಾನು ಮಸಾಲೆ ದೋಸೆ ತೊಗೊಂಡೆ, ಅವರು ದೋಸೆ ನಾರ್ಮಲ್ ದೋಸೆ ತೊಗೊಂಡಿದ್ದಾರೆ, ಸೆಟ್ ದೋಸೆ. ಆ್ಯಂಡ್ ನಮ್ಮ ಮನೆಯವರು ಇಡ್ಲಿ ವಡೆ ತೊಗೊಂಡಿದ್ರು. ಸೊ ನಂಗೆ ದೋಸೆ ಏನಿದ್ರು ನನಗೆ ನಮ್ಮ ಸೈಡ್ದು ಸ್ವಲ್ಪ ಇಷ್ಟ ಆಗೋದು. ಸೊ ಒಂದೊಂದು ಕಡೆ ಒಂಥರ ಟೇಸ್ಟ್ ಇರುತ್ತೆ, ಡಿಫ್ರೆಂಟಾಗಿರುತ್ತೆ. ಸೊ ನನಗೆ ಅದೇನೋ ಮಸಾಲೆ ದೋಸೆ ನಂಗೆ ರಾಮನಗರ ಇಲ್ಲ ಬೆಂಗಳೂರು ಎರಡೇ ಕಡೆ ತಿಂದರೆ ನನಗೆ ತಿಂದೆ ಅನ್ನೋ ಥರ ಫೀಲ್ ಆಗುತ್ತೆ. ಬೇರೆ ಕಡೆದಾರ ತಿಂದರೆ ಅಷ್ಟು ಟೇಸ್ಟ್ ಅಂತ ನಂಗೆ ಅನಿಸಲ್ಲ. ಬಟ್ ಇಲ್ಲಿ ಓಕೆ ಅಂತ ಇತ್ತು. ಆ್ಯಂಡ್ ರೇಟ್ ಕೂಡ ಇವಾಗ ಕೇಳಬೇಕಾ ಮೊದಲೇ, ಗ್ಯಾಸ್ಗಳು ಸಿಗ್ತಾಯಿಲ್ಲ. ಸೊ ರೇಟ್ ಜಾಸ್ತಿನೇ ಇದೆ ಆಬ್ವಿಯಸ್ಲಿ. ಸೊ ತಿಂಡಿ ಮಾಡ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಪಾಪಗೆ ನಾನು ಬಾಕ್ಸ್ ತೊಗೊಂಡೋಗಿದ್ದೆ ಮನೆಯಿಂದನೇ. ಅವ್ನಿಗೆ ತಿಂಡಿನ ಕಾರಲ್ಲಿ ಆಲ್ರೆಡಿ ತಿನ್ನಿಸ್ಬಿಟ್ಟಿದ್ದೆ ನಾವು ತಿನ್ನೋಕ್ಕೆ ಮುಂಚೆನೇ. ಸೊ ಅವ್ನಿಗೆ ಹೋಟೆಲಲ್ಲಿಗೆ ಹಾಲು ಕುಡಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀನಿ. ನಾವು ಬಂದ್ವಿ ವಿನಾಯಕ ಸ್ವಾಮಿ ದೇವಸ್ಥಾನ, ಕುರುಡುಮಲೆ ಗ್ರಾಮ. ನಮ್ಮದು ಫಸ್ಟ್ ಪ್ಲೇಸ್ ಬಂದು ಇದೇನೆ, ಮುಳುಬಾಗ್ಲು ತಾಲೂಕು ಕುರುಡುಮಲೆ ಗ್ರಾಮ.
ಇದು ವಿನಾಯಕ ಸ್ವಾಮಿ ದೇವಸ್ಥಾನ, ತುಂಬ ಹಳೆಯ ಕಾಲದ ದೇವಸ್ಥಾನ ಅಂತ ಹೇಳಿದ್ರು. ಸೊ ನಾವು ಹೋಗ್ತಾ ಇರೋದು ಫಸ್ಟ್ ಟೈಮು. ಸೊ ಒಳ್ಳೆಯದಾಗುತ್ತೆ. ಹೆಂಗಿದ್ರು ನಾವು ಲಾಸ್ಟ್ ಟೈಮ್ ಜಸ್ಟ್ ಅರುಣಾಚಲೇಶ್ವರಂಗೆ ಹೋಗಿ ಬಂದಿದ್ದೀವಿ. ಹಾಗಾಗಿ ಅಪ್ಪನಿಗೆ ಹೋದ್ಮೇಲೆ ಮಗನಿಗೆ ಹೋಗದೆ ಇರೋಕ್ಕಾಗುತ್ತಾ, ಹಾಗಾಗಿ ಬಂದಿದ್ದೀವಿ. ಇದು ನಾವು ಫಸ್ಟ್ ಟೈಮ್ ಬರ್ತಾ ಇರೋದು. ನೋಡ್ತಾ ಇರೋದು ದೇವಸ್ಥಾನ ಯಾವ ರೀತಿ ಇದೆ ಅಂತ. ಆ್ಯಂಡ್ ಇಲ್ಲಿ ಕಾರ್ ಪಾರ್ಕಿಂಗ್ ಸಮಸ್ಯೆನೇ ಇಲ್ಲ, ಎಲ್ಲ ಕಡೆ ಜಾಗ ಇದೆ, ವಿಶಾಲವಾಗಿದೆ. ಎಷ್ಟು ಜನ ಬಂದರೂ ಆರಾಮಾಗಿ ಕಾರ್ ಪಾರ್ಕ್ ಮಾಡ್ಕೋಬೋದು. ಆ್ಯಂಡ್ ಗಾಡಿ ಪೂಜೆ ಮಾಡಿಸೋರು ಕೂಡ ಮಾಡಿಸ್ಕೊಳ್ಬೋದು ಅಲ್ಲಿ. ಸೊ ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು. ಸೊ ನಾವು ಅವತ್ತು ಹೋಗಿದ್ದ ದಿನ ಆಲ್ಮೋಸ್ಟ್ ನಾವು ವೀಕ್ ಡೇಸಲ್ಲಿ ಹೋಗಿದ್ದರಿಂದ ಅಂದರೆ ವೀಕೆಂಡೇನೆ, ಬಟ್ ಅಷ್ಟೊಂದು ಜನ ಏನಂತ ಅನ್ನಿಸ್ಲಿಲ್ಲ ನಂಗೆ. ಅಲ್ಲಿ ಜನ ಇದ್ದಿದ್ದು ನನಗೆ ಕಾಣಿಸಿಲ್ಲ. ನಾರ್ಮಲ್ ಅಂದರೆ ಆ ಒಂದು ವಾರ ಪರ್ಟಿಕ್ಯುಲರ್ ವಾರಗಳಲ್ಲಿ ಬ್ಯುಸಿ ಇರ್ತಾರೋ ಏನೋ, ಅಂದರೆ ನಾರ್ಮಲ್ ಇಲ್ಲೂ ಜನ ಇದ್ದರು. ಅಂದರೆ ನಾವು ಹೋಗಿದ್ದೇ ಲೇಟ್ ಆಗಿತ್ತು. ಆಲ್ರೆಡಿ ಕೆಲವರು ನಾವು ಹೋಗ್ಬೇಕಾದ್ರೇ ಆಲ್ಮೋಸ್ಟ್ ಎಲ್ಲರೂ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ರಿಟರ್ನ್ ಬರ್ತಾಯಿದ್ರು. ಸೊ ನಾವು ಇವಾಗ ಹೊರಡ್ತಾ ಇದ್ದೀವಿ. ಅಂದರೆ ನಾವು ಹೋಗೋಕ್ಕೂ ಮುಂಚೆ ಸ್ವಲ್ಪ ಜನ ಎಲ್ಲ ಇದ್ದರು. ಅಂದರೆ ಇಲ್ಲಿ ಯಾವುದೇ ರೀತಿ ಜಾತಿ ಧರ್ಮ ಭೇದ ಭಾವ ಇಲ್ಲದೇ ಸೊ ಆರಾಮಾಗಿ ಎಲ್ಲರೂ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ. ಸೊ ಆ ಒಂದು ಖುಷಿ ಇದೆ ಇಲ್ಲಿ. ಸೊ ನಾವು ಫೈನಲಿ ದೇವಸ್ಥಾನದೊಳಗಡೆ, ಇಲ್ಲೂ ಕೂಡ ಒಳಗಡೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಎಂಟ್ರಿ ಇಲ್ಲ. ಒಳಗಡೆ ಆವರಣದಲ್ಲಿ ಬೇಕಾದ್ರೆ ಮಾಡ್ಕೋಬೋದು. ಒಳಗಡೆ ದೇವಸ್ಥಾನದೊಳಗಡೆ ಫೋಟೋ ಆಗಲಿ ವೀಡಿಯೋಸ್ ಆಗಲಿ ಮಾಡೋ ಹಾಗಿಲ್ಲ. ದೇವಸ್ಥಾನದ ಒಳಗಡೆ ಬೋರ್ಡ್ ಹಾಕ್ಬಿಟ್ಟಿದ್ರು. ಸೊ ಹಾಗಾಗಿ ನಾನು ವೀಡಿಯೋಸ್ ಏನು ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಸೊ ಫೈನಲಿ ದರ್ಶನ ಎಲ್ಲ ಚೆನ್ನಾಗಾಯಿತು. ಬ್ಯಾಚ್ ವೈಸ್ ಬಿಡ್ತಾರೆ ಒಳಗಡೆ ದರ್ಶನ ಮಾಡೋದಕ್ಕೆ. ಆ್ಯಂಡ್ ಸ್ವಲ್ಪ ಜನ ಇದ್ದರು. ನಾವು ಹೋಗೋಷ್ಟರಲ್ಲಿ ಕ್ಯೂ ಇದ್ದರಿಂದ ಒಂದು 5 ನಿಮಿಷ ಆದರೂ ದೇವ್ರ ಮುಂದೆ ನಿಂತ್ಕೊಂಡ್ವಿ. ಖುಷಿ ಆಯಿತು ದೇವ್ರ ದರ್ಶನ ಮಾಡಿದ್ದು. ದೊಡ್ಡದಾಗಿದ್ದಾರೆ ಗಣೇಶ. ಆ್ಯಂಡ್ ಯಾವುದೇ ರೀತಿ ಒಂಥರ ವಿಗ್ರಹನಲ್ಲೆಲ್ಲ ಕಲ್ಲಲ್ಲಿ ಕೆತ್ತನೆ ಮಾಡಿರೋದು, ರಾಜರುಗಳು ಕಟ್ಸಿರೋದಲ್ವಾ. ಸೊ ಹಾಗಾಗಿ ಎಲ್ಲ ಕಲ್ಲಲ್ಲಿ ಕೆತ್ತನೆ ಮಾಡಿರೋದು. ದೇವಸ್ಥಾನ ಕೂಡ ಕಲ್ಲಲ್ಲೇ ಕಟ್ಟಿರೋದ್ರಿಂದ ಸೊ ಇನ್ನೂ ಅದು ಉಳಿಸ್ಕೊಂಡು ಹೋಗಿದ್ದಾರೆ ಪರಂಪರೆನ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನನಗಂತೂ ಖುಷಿ ಆಯಿತು. ಹೊರಗಡೆ ಇರೋದ್ರಿಂದ ಸ್ವಲ್ಪ ಗಾಳಿ ಬೆಳಕು ಎಲ್ಲ ಆರಾಮಾಗಿದೆ. ಒಂದು ಸ್ವಲ್ಪ ಹೊತ್ತು ಹಂಗೆ ಆಚೆ ಕೂತ್ಕೊಂಡ್ವಿ. ತುಂಬ ತಣ್ಣಗಾಗುತ್ತೆ ಅಲ್ಲಿ ಕೂತ್ಕೊಂಡ್ರೆ. ಅಲ್ಲಿ ಕೂತಿದ್ರೆ ಎದ್ದು ಬರೋಕ್ಕೆ ಮನಸ್ಸಾಗಲ್ಲ ನಮಗೆ. ನೋಡ್ತಾ ಇರ್ಬೋದು ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ, ಸಾಲಿಗ್ರಾಮ ಮೂರ್ತಿ ಶ್ರೀ ಕುರುಡುಮಲೆ ವಿನಾಯಕ ದೇವಸ್ಥಾನ ಅಂತ ಕೂಡ ಹಾಕಿದ್ದಾರೆ. ಸೊ ಪಾಪು ಫುಲ್ಲು ಜಾಗ ಇತ್ತಲ್ಲ, ಖಾಲಿ ಜಾಗ, ಓಡಾಡ್ಕೊಂಡು ಅವ್ನ ಪಾಡಿಗೆ ಆಡ್ಕೊಂಡಿದ್ದ. ಅವನಿಗೆ ಆ ಥರ ಜಾಗ ಸಿಕ್ಬಿಟ್ರೆ ನನ್ನ ಮಗನಿಗೆ ಓಡಾಡ್ಕೊಂಡು ಆರಾಮಾಗಿರ್ತಾನೆ. ಸೊ ಅದಕ್ಕೆ ಬಿಟ್ಬಿಟ್ಟಿದೆ ಫ್ರೀಯಾಗಿ ಓಡಾಡ್ಕೊಂಡಿರಲಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ನಾವು ಅಲ್ಲೇ ಮುಂದೆ ಸ್ವಲ್ಪ ಬಂದರೆ ಚೆನ್ನಕೇಶವ ಸ್ವಾಮಿ ದೇವಾಲಯ ಅಂತ ಬರುತ್ತೆ. ಅಲ್ಲೇ ಕುರುಡುಮಲೆ ಗ್ರಾಮದಲ್ಲೇ 3 ದೇವಸ್ಥಾನ ಇದೆ. ಫಸ್ಟು ವಿನಾಯಕನ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಚೆನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ಬರಬೇಕಾಗತ್ತೆ. ಸೊ ಇಲ್ಲಿಗೆ ಬಂದ್ವಿ. ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಆರಮರ್ಕು, ಅಲ್ಲಿಂದ ಜಸ್ಟ್ ಸ್ವಲ್ಪ ದೂರ. ಸೊ ನೋಡಿ, ಇದೆ ಚೆನ್ನಕೇಶವ ಸ್ವಾಮಿ ದೇವಾಲಯ. ಎಲ್ಲ ಅಲ್ಲಿ ಇರೋ ಅಷ್ಟು ದೇವಸ್ಥಾನಗಳು ಕೂಡ ಎಲ್ಲ ಕಲ್ಲಲ್ಲೇ ಕಟ್ಟಿರೋದ್ರಿಂದ ಸೊ ಒಂಥರ ನೋಡೋಕೆ ಖುಷಿ ಆಗುತ್ತೆ. ಇಲ್ಲೂ ಕೂಡ ವೀಡಿಯೋ ಮಾಡೋ ಹಾಗಿಲ್ಲ, ಆದರೂ ಕದ್ದು ಮುಚ್ಚಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಇಲ್ಲಿ ಶ್ರೀನಿವಾಸ ಮೂರ್ತಿಯವರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಅಂದರೆ ತಿರುಪತಿ ವೆಂಕಟೇಶ್ವರನೇ ಅಲ್ಲಿಂದ ಎದ್ದು ಬಂದು ಇಲ್ಲಿ ಕೂತಿದ್ದಾನೆ ಆ ಥರ ಡೆಕೋರೇಷನ್ ಇತ್ತು. ಸೊ ಹಾಗಾಗಿ ನನಗೆ ಖುಷಿ ಆಯಿತು, ಅದಕ್ಕೆ ವೀಡಿಯೋ ಮಾಡಿಕೊಂಡೆ ಅವ್ರಿಗೆ ಗೊತ್ತಾಗ್ದಂಗೆ. ಸೊ ಹೊರಗಡೆಯಲ್ಲಿ ಕೂತ್ಕೊಂಡು ನೋಡ್ತಾ ಇರ್ಬೋದು, ಎಲ್ಲ ಫುಲ್ಲು ಕಲ್ಲಲ್ಲೇ ಕಟ್ಟಿದ್ದಾರೆ. ಅದಕ್ಕೆ ಇಷ್ಟು ವರ್ಷ ಆದರೂ ಬಾಳಿಕೆ ಬಂದಿದೆ. ಅಲ್ಲೇನೋ ನಂಬರ್ಸ್ಗಳೆಲ್ಲ ಹಾಕಿದ್ರು, ಬಟ್ ಏನಕ್ಕೆ ಅಂತ ನನಗೂ ಗೊತ್ತಾಗಿಲ್ಲ. ಸೊ ಅದನ್ನೇ ಸುಮ್ಮನೆ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಅಲ್ಲೂ ಒಂಥರ ತಂಪಾಗಿರುತ್ತೆ. ಆ ಕಲ್ಲುಗಳೊಳಗೆ ಕೂತ್ಕೊಂಡಾಗ ನಮಗೆ ಸೆಕೆ ಅಂತಲೇ ಫೀಲ್ ಆಗ್ತಿರಲಿಲ್ಲ, ತಂಪಾಗಿತ್ತು ಒಳಗಡೆ ಕೂತ್ಕೊಳ್ಳೋದಕ್ಕೂ ಕೂಡ. ಸೊ ಅಷ್ಟು ಇಲ್ಲಿ ನೋಡ್ತಾ ಇರ್ಬೋದು ಜನನೂ ಇರಲಿಲ್ಲ, ಹಾಗಾಗಿ ನೀಟಾಗಿ ದರ್ಶನ ಎಲ್ಲ ಆಯಿತು ನಮಗೆ. ಸೊ ನಾವು ವೀಕೆಂಡಲ್ಲಿ ಹೋಗ್ತಿರೋದ್ರಿಂದ ನಾವು ಸ್ವಲ್ಪ ಯೋಚನೆ ಮಾಡಿದ್ವಿ ಕ್ರೌಡ್ ಇದ್ದರೆ ಹಿಂಗಪ್ಪ ಅಂತ. ಸೊ ಅಲ್ಲಿ ಊಟ ಕೂಡ ವ್ಯವಸ್ಥೆ ಇರುತ್ತೆ, ಮಧ್ಯಾಹ್ನ ಟೈಮು ಪ್ರತಿದಿನ ಇರುತ್ತಂತೆ. ಸೊ ಅಲ್ಲೊಂದು ಉಂಡಿ ಇಟ್ಟಿರ್ತಾರೆ. ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅನ್ನದಾನಕ್ಕೆ ನಾವು ನಮ್ಮ ಕೈಲಿ ಸಹ ಅಂದರೆ ಸೇವೆ ಅದನ್ನು ಮಾಡ್ಬೋದು. ಅನ್ನದಾಸೋಹಕ್ಕೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸೇವೆನ ನಾವು ಸಲ್ಲಿಸ್ಬೋದು. ಪ್ರತಿದಿನ ಬರೋರಿಗೆ ಅಲ್ಲಿ ಊಟನ ಅರ್ಪಣೆ ಅಂದರೆ ಅನ್ನದಾಸೋಹನ ಮಾಡ್ತಾರೆ. ಹಾಗಾಗಿ ನಮ್ಗಲ್ಲಿ ಹೇಳಿದ್ರು, ಅಲ್ಲೇ ವಿನಾಯಕ ದೇವಸ್ಥಾನದಲ್ಲೇ ಹೇಳಿದ್ರು ಅಲ್ಲಿ ಊಟ ಇರುತ್ತೆ ಚೆನ್ನಕೇಶವ ದೇವಸ್ಥಾನದಲ್ಲಿ, ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಹೋಗಿ ಅಂತ. ಸೊ ಇಲ್ಲಿ ಊಟ ಕೊಡ್ತಾಯಿದ್ರು. ಹಿಂಗೂ ಮಧ್ಯಾಹ್ನ ಆಗಿತ್ತು, ನಾವು ಹೋಗಿ ಟೈಮ್ ಕರೆಕ್ಟಾಗಿ ಊಟ ಟೈಮ್ ಆಗಿತ್ತು. ಸೊ ಕರೆಕ್ಟಾಗಿ ಊಟ ಸಿಕ್ತು. ಸ್ವಲ್ಪ ಅವಲಕ್ಕಿದು ಸ್ವೀಟ್ ಕೊಟ್ಟಿರ್ತಾರೆ. ಆ್ಯಂಡ್ ಅನ್ನ ರಸಮ್ಮು ನಾರ್ಮಲ್ 2 ಥರ ಸಾಂಬಾರಿತ್ತು. ಸೊ ನಾನು ಅನ್ನ ರಸಮ್ ಹಾಕಿಸ್ಕೊಂಡು ತಿಂದೆ. ಸೊ ನಂಗೆ ಮಧ್ಯಾಹ್ನ ಆಗಿತ್ತಲ್ಲ, ಹೇಗೂ ಸ್ವಲ್ಪ ಚೆನ್ನಾಗಿತ್ತು ಊಟ, ಮಾತ್ರ ತುಂಬ ರುಚಿಯಾಗಿತ್ತು. ಖುಷಿ ಆಯಿತು, ಕರೆಕ್ಟ್ ಟೈಮ್ಗೆ ಊಟ ಸಿಗ್ತಲ್ಲ ನನಗೆ ಅಂತ, ಅದೇ ಖುಷಿ ಆಯಿತು ನಮಗೆ. ಸೊ ಇವಾಗ ಚೆನ್ನಕೇಶವಂದು ದರ್ಶನ ಆಯಿತು. ಸೊ ಇವಾಗ ಇಲ್ಲಿಂದ ನಾವು ನೆಕ್ಸ್ಟು ಇನ್ನೊಂದು ಟೆಂಪಲ್ಗೆ ಹೋಗ್ತೀವಿ. ಇಲ್ಲೇ ಸುತ್ತಲೂ 3 ದೇವಸ್ಥಾನ ಬರುತ್ತೆ ನಮಗೆ. ಅಲ್ಲಿ ಗಣೇಶ ಆಯಿತು, ಇಲ್ಲಿ ಚೆನ್ನಕೇಶವ ಸ್ವಾಮಿ. ಇವಾಗ ನೆಕ್ಸ್ಟು ಹೋಗೋದು ಸೋಮನಾಥ ಸ್ವಾಮಿಗೆ ನಾವು ಹೋಗ್ತೀವಿ. ಸೊ ಅಲ್ಲಿಂದ ಟೈಮ್ ಇದ್ದರೆ ಕೋಟಿಲಿಂಗೇಶ್ವರಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಪ್ಲ್ಯಾನ್ಸ್ ಏನು ಚೇಂಜ್ ಮಾಡ್ತಾರೆ ಗೊತ್ತಿಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಹೆಂಗಿದ್ರು ಇಲ್ಲಿವರೆಗೂ ಬಂದಿದ್ದೀವಿ, ಹೋಗ್ಬಿಟ್ಟು ಹೋಗೋಣ ಅಂತ ನನ್ನ ಪ್ಲ್ಯಾನು. ನೋಡೋಣ ಅವ್ರೇನು ಡಿಸೈಡ್ ಮಾಡ್ತಾರೆ ಅಂತ. ಸೊ ಇವಾಗ ಇಲ್ಲಿಂದ ಇನ್ನೊಂದು ಟೆಂಪಲ್ಗೆ ಹೊರಡಬೇಕು. ತುಂಬ ಬಿಸಿಲಿದೆ, ನೋಡ್ತಾ ಇರ್ಬೋದು, ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ, ಅಷ್ಟು ಬಿಸಿಲಿದೆ ಸಿಕ್ಕಾಪಟ್ಟೆ. ಸೊ ಇವಾಗ ಇಲ್ಲಿಂದ ಹೊರಡಬೇಕು, ಬೇಗ ಆದಷ್ಟು ಬೇಗ ಮುಗಿಸ್ಕೊಂಡು ಹೊರಡಬೇಕು. ಮಧ್ಯಾಹ್ನ ಟೈಮ್ ಅಂತೂ ನಿಜವಾಗ್ಲೂ ಎಲ್ಲೂ ಹೊರಗಡೆ ಬಂದು ದೇವ್ರು ಮಾಡೋದಕ್ಕಾಗಲ್ಲ, ಕಷ್ಟ ಆಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಾವು ಬಂದಿರೋದೇ ಲೇಟು. ಬ್ಯಾಂಗ್ಳೂರು ಟ್ರಾಫಿಕ್ ಕೇಳಬೇಕಾ,
ಸೊ ಬ್ಯಾಂಗ್ಳೂರಿಂದ ಆಚೆ ಬರೋಷ್ಟರಲ್ಲೇ ಅಷ್ಟು ಟೈಮ್ ಆಗುತ್ತೆ ನಮಗೆ. ಸೊ ಇವಾಗ ಇಲ್ಲಿಂದ ಹೊರಡ್ತೀವಿ. ನೆಕ್ಸ್ಟ್ ಇನ್ನೊಂದು ಟೆಂಪಲ್ಗೆ ಹೋಗ್ತೀವಿ, ಸೋಮನಾಥೇಶ್ವರ ದೇವಸ್ಥಾನಕ್ಕೆ ಹೊರಡ್ಬಿಟ್ಟು ಅಲ್ಲಿಂದ ನೋಡೋಣ, ಟೈಮ್ ಇದ್ದರೆ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಕೋಟಿಲಿಂಗೇಶ್ವರ, ಇಲ್ಲಾಂದರೆ ಡೈರೆಕ್ಟು ಮನೆಗೆ ಹೋಗೋಣ ಅಂತ ಪ್ಲ್ಯಾನು. ನೋಡೋಣ ಏನಾಗುತ್ತೆ ಮುಂದೆ. ಹೋಗ್ತಾ ಹೋಗ್ತಾ ತೋರಿಸ್ತಾ ಹೋಗ್ತೀನಿ. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದ್ರಿಂದ ಕೆಲವೊಂದನ್ನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಅಂದರೆ ಒಳಗಡೆ ಪರ್ಮಿಷನ್ ಇಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕೆಲ್ಲ. ಸೊ ಹಾಗಾಗಿ ಅದೊಂದು ಕಷ್ಟ ಆಗ್ತಿದೆ. ಒಳಗಡೆ ವೀಡಿಯೋ ಮಾಡಿಸ್ಕೊಳ್ಳೋದಕ್ಕೆಲ್ಲ ಅಲೋ ಇಲ್ಲ. ಕೆಲವೊಂದು ಹೊರಗಡೆ ಮಾಡ್ತಾಯಿದ್ದೀನಿ. ಸೊ ಎಷ್ಟು ಸಾಧ್ಯ ಆಗುತ್ತೋ ಅದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಓಕೆನಾ. ನೆಕ್ಸ್ಟು ಇದು 3ನೇ ದೇವಸ್ಥಾನ, ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಇದು. ಸೊ ಇಲ್ಲಿಗೆ ಬಂದ್ವಿ. ಅದೇ ಊರಲ್ಲೇ ಇದೆ, ಅಕ್ಕಪಕ್ಕನೇ ಇದೆ, ಸ್ವಲ್ಪ ವಾಕಬಲ್ ಡಿಸ್ಟೆನ್ಸಲ್ಲೇ ಇದೆ, ತುಂಬ ದೂರ ಏನಿಲ್ಲ. ಸೊ ನಾವು ಕಾರಲ್ಲಿ ಹೋಗಿದ್ರಿಂದ ಕಾರ್ ತೊಗೊಂಡು ಹೋಗಲೇಬೇಕಿತ್ತು ಅಲ್ಲಿ ಇಲ್ಲಿ ಓಡಾಡೋದಕ್ಕೆಲ್ಲ. ಸೊ ಬಸ್ಸು ಕೂಡ ಫೆಸಿಲಿಟಿ ಇದೆ ಇಲ್ಲಿ ಈ ಜಾಗಕ್ಕೆ. ಮುಳಬಾಗ್ಲಿಂದ ಅಲ್ಲಿಗೆ ಬಸ್ ಫೆಸಿಲಿಟಿ ಕೂಡ ಇದೆ. BMTC ಬಸ್ ಬರುತ್ತೆ, ಅದೇ ಕುರುಡುಮಲೆಗೆ ಡೈರೆಕ್ಟ್ ಬಸ್ ಇದೆಯಂತೆ. ಟೈಮಿಂಗ್ಸ್ ನನಗೆ ಗೊತ್ತಿಲ್ಲ, ಬಟ್ ನಾನು ಹೋದ್ಮೇಲೆ 2 ಸರಿ ಬಸ್ ನೋಡಿದೆ ನಾನು ಬಂದಿದ್ದನ್ನು. ಸೊ ಆಲ್ಮೋಸ್ಟ್ ಇಲ್ಲಿ ಬಂದಿರೋರು ಕೆಲವರೆಲ್ಲ ಬಸ್ಗಳಲ್ಲಿ ಬಂದಿರೋರು ಇದ್ದರು. ಆ್ಯಂಡ್ ನಾವು ಹೋಗಿದ್ದ ಟೈಮ್ ಎಷ್ಟಾಗಿತ್ತು ಅಂದರೆ 2:30 ಆಗಿತ್ತು. ಸೊ ಈ ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಸೊ ಕ್ಲೋಸ್ ಆಗಿತ್ತು. ಕೇಳಿದ್ವಿ ಅಲ್ಲಿ ಯಾರನ್ನೋ ಕೇಳಿದ್ದಕ್ಕೆ 3 ಗಂಟೆಗೆ ಓಪನ್ ಆಗುತ್ತೆ ಅಂದರು. ಸೊ ಇಲ್ಲಿವರೆಗೂ ಬಂದಿದ್ದೀವಿ, ಸುಮ್ಮನೆ ಯಾಕೆ ವಾಪಸ್ ಹೋಗೋದು, ನೋಡಬೇಕಲ್ವ ಜಾಗನ, ಹಳೆ ಕಾಲದ್ದು ರಾಜರು ಕಟ್ಟಿರೋದು, ನಮ್ಮ ರಾಜರು ಕಟ್ಟಿದ್ದಾರೆ ಅಂತ ಅಂದಮೇಲೆ ಅದು ನೋಡೋಣ, ಅಟ್ಲೀಸ್ಟ್ ಹೊರಗಡೆಯಿಂದನಾದ್ರು ಕಣ್ಣು ತುಂಬ್ಕೊಳ್ಳೋಣ, ವೀಡಿಯೋ ಮಾಡಿಕೊಂಡು ನೋಡ್ಕೊಂಡು ಬರೋಣ ಅಂತ ಅನ್ನೋ ಕಾರಣಕ್ಕೆ ಹೋದ್ವಿ. ಆ್ಯಂಡ್ ಅಲ್ಲಿ ಒಬ್ಬರು ಹೇಳಿದ್ರು ಅಲ್ಲೊಂದು ಕಿಟಕಿ ಇದೆ, ಆ ಕಿಟಕಿಯಿಂದ ದೇವ್ರು ಕಾಣುತ್ತೆ, ಅಲ್ಲೋಗಿ ನೋಡಿ ಅಂತ ಹೇಳ್ತಾಯಿದ್ರು. ಇದೇ ಮೇನ್ ಡೋರು, ಇಲ್ಲಿ ದೇವಸ್ಥಾನ ಇರೋದು, ಅಂದರೆ ದೇವ್ರ ಒಳಗಡೆ ಗರ್ಭಗುಡಿಗೆ ಹೋಗೋ ಜಾಗ. ಸೊ ಅದು ಕ್ಲೋಸ್ ಆಗಿತ್ತು, 3 ಗಂಟೆಗೆ ಓಪನ್ ಮಾಡ್ತಾರೆ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿ ಕಿಟಕಿಲಿ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇಲ್ಲಿ ಕಾಣುತ್ತೇನೋ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದೇ ಕಿಟಕಿಲಿ ಒಂದು ಸಡನ್ನಾಗಿ ನೋಡಿದ್ರೆ ಕತ್ಲೆ ಥರ ಕಾಣುತ್ತೆ, ಸ್ವಲ್ಪ ಕಿಂಡಿಲಿ ಇಂಕು ನೋಡಿದ್ರೆ ಕಾಣುತ್ತೆ ಅದು ಇರೋದು. ಸೊ ಇಲ್ಲಿ ಎದುರುಗಡೆನೇ ಬಸವ ಇದ್ದಾರೆ. ಬಸವಣ್ಣನಿಗೆ ಗೇಟೆಲ್ಲ ಹಾಕ್ಬಿಟ್ಟಿದ್ರು, ಒಳಗಡೆ ಎಲ್ಲ ಮುಟ್ತಾರೆ ಅನ್ನೋ ಕಾರಣಕ್ಕೆ ಅಂತ ಅನಿಸುತ್ತೆ. ಆದರೂ ನಮ್ಮ ಕೂಗು ಕೇಳಿಸ್ಕೊಂಡು 3 ಗಂಟೆ ಒಳಗಡೆನೇ ದೇವಸ್ಥಾನ ಬಾಗಿಲು ಕೂಡ ತೆಗೆದ್ರು. 2:45ಗೆಲ್ಲ ತೆಗೆದ್ಬಿಟ್ಟಿದ್ರು ಬಾಗಿಲು. ವಾಪಸ್ ಹೋಗ್ಬೇಕಲ್ಲಪ್ಪ, ದರ್ಶನ ಮಾಡಿದೆ, ಗಿಂಡಿಲಿ ನೋಡ್ಕೊಂಡು ಹೋಗ್ಬೇಕಲ್ಲ ಅಂತ ಒಂದು ಬೇಜಾರಿತ್ತು. ಬಟ್ ಫೈನಲಿ ಓಪನ್ ಆಯಿತು, ದರ್ಶನ ಮಾಡೋದ್ವಿ. ನೋಡ್ತಾ ಇರ್ಬೋದು, ನಿಮಗೂ ದರ್ಶನ ಮಾಡಿಸ್ತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿ ವೀಡಿಯೋ ಮಾಡ್ಕೋಬೇಡಿ ಅಂತ ಏನು ಹಾಕಿರಲಿಲ್ಲ, ಬಟ್ ನಾನು ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಂಡೆ. ಇಲ್ಲಿ ಖುಷಿ ಆಯಿತು ದೇವ್ರು ನೋಡಿ. ನನಗೆ ವಾಪಸ್ ಹೋಗ್ಬೇಕಲ್ಲಪ್ಪ, ಅದಕ್ಕೆ ಹೇಳೋದು, ಮನಸ್ಸಿಟ್ಟು ನಾವು ದೇವ್ರು ಮಾಡ್ತೀವಿ ಅಂದಾಗ ಆ ದೇವರು ಯಾವುದಾದ್ರೂ ಒಂದು ರೀತಿಲಿ ಬಂದು ನಮ್ಗೆ ದರ್ಶನ ಕೊಡ್ತಾನೆ ಅನ್ನೋದಕ್ಕೆ ಇದ್ದೇನೆ. ಸೊ ನನಗದು ಬೇಜಾರಿತ್ತು, ಅಯ್ಯೋ ಹೊಟ್ಟೋಗ್ಬೇಕಾ, 3 ಗಂಟೆವರೆಗೂ ಇರೋಕ್ಕಾಗಲ್ಲ, ಇನ್ನೂ ½ ಅನ್ ಅವರ್ ವೆಯ್ಟ್ ಮಾಡಬೇಕು. ಆ್ಯಂಡ್ ನೋಡದೆ ಹೋಗೋದಕ್ಕೂ ಮನಸ್ಸಿಲ್ಲ, ನೋಡದೆ ಅಲ್ಲೇ ಇರೋದಕ್ಕೂ ಆಗ್ತಿಲ್ಲ, ಟೈಮ್ ಆಗಿಬಿಡುತ್ತೆ ಅಂತ ಒಂಥರ ಯೋಚನೆ ಮಾಡ್ತಾಯಿದ್ವಿ. ಬಟ್ ಫೈನಲಿ ದರ್ಶನ ಆಯಿತು. ಸೊ ಇವಾಗ ನೆಕ್ಸ್ಟ್ ನಾವು ಮುಳಬಾಗ್ಲು ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ವಿ. ಅಲ್ಲಿ ಆಂಜನೇಯ ದೇವಸ್ಥಾನ ಇದೆ, ಫೇಮಸ್ಸು. ಮುಳಬಾಗ್ಲು ಸೈಡ್ ಅವ್ರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ, ಅದು ಕೂಡ ತುಂಬ ವರ್ಷಗಳ ಹಳೆಯದು. ಸೊ ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹೆಂಗಿದ್ರು ಬಂದುಬಿಟ್ಟಿದ್ವಿ, ಅಲ್ಲಿಂದ ಹತ್ರನೇ ಸಿಟಿ, ಒಂದು 8 ಕಿಲೋಮೀಟ್ರ್ 9 ಕಿಲೋಮೀಟ್ರ್ ಆಗುತ್ತೆ ಅಂತ ಅನಿಸುತ್ತೆ. ನಂಗೆ ಎಕ್ಸಾಕ್ಟ್ ಡಿಸ್ಟೆನ್ಸ್ ನೋಡಲಿಲ್ಲ ನಾನಲ್ಲಿ, ಹತ್ರನೇ ಆಯಿತು. ಅಲ್ಲಿಂದ ನಾವು ಕುರುಡುಮಲೆಯಿಂದ ನಾವು ಕಾರಲ್ಲಿ ಹೋಗಿದ್ರಿಂದ ಸೊ ಅಲ್ಲಿಗೆ ಒಂದು 15 ಮಿನಿಟ್ಸಲ್ಲೆಲ್ಲ ಹೋಗ್ಬಿಟ್ವಿ ನಾವು ಮುಳಬಾಗ್ಲು ಸಿಟಿ ಬಸ್ ಸ್ಟ್ಯಾಂಡ್ಗೆ. ಸೊ ಇದೆ ಆ ಬಸ್ ಸ್ಟ್ಯಾಂಡ್ ಹಿಂದೆಯೇ ಇದೆ ದೇವಸ್ಥಾನ. ಆ ವಿಗ್ರಹ ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಳಬಾಗ್ಲು. ಇದು ಆಲ್ಮೋಸ್ಟ್ ಆ ಸೈಡ್ ಅವ್ರಿಗೆಲ್ಲ ಗೊತ್ತಿರುತ್ತೆ, ಬಟ್ ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ಸೊ ಯಾರೆಲ್ಲ ನೋಡಿಲ್ಲ ಅವರು ಹೊಸ್ದಾಗಿ ನೋಡೋರಿಗೆ ದರ್ಶನ ಮಾಡಿಸ್ತಾ ಇದ್ದೀನಿ. ಸೊ ಇಲ್ಲೂ ಕೂಡ ಅಲ್ಲ ಹೊರಗಡೆ ಹಾಕ್ಬಿಟ್ಟಿದ್ರು ಫೋಟೋಸ್ ವೀಡಿಯೋಸ್ ಮಾಡೋಂಗಿಲ್ಲ ಅಂತ. ಸೊ ಇಲ್ಲೂ ಕೂಡ 3 ಗಂಟೆಗೆ ಓಪನ್ ಅಂತ ಹೇಳಿದ್ರು. 3:15 ಅನಿಸುತ್ತೆ ಓಪನ್. ನಾನು ಹೋದಾಗಿನ ಓಪನ್ ಆಗಿರಲಿಲ್ಲ, ನಾನು 5 ಮಿನಿಟ್ಸ್ ಇತ್ತು. ಸೊ ಇಲ್ಲಿ ದರ್ಶನಕ್ಕೆ ದರ್ಶನಕ್ಕೆಲ್ಲ ವೆಯ್ಟ್ ಮಾಡ್ತಾಯಿದ್ರು. ಇಲ್ಲೂ ಜನ ಇದ್ದರು, ಶನಿವಾರ ಅಲ್ವಾ. ಸೊ ಆಬ್ವಿಯಸ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಜನ ಇದ್ದೇ ಇರ್ತಾರೆ, ಕ್ರೌಡ್ ಇದ್ದೇ ಇತ್ತು. ಆ್ಯಂಡ್ ಅಷ್ಟೊಂದೇನಿರಲಿಲ್ಲ, ನಾರ್ಮಲಾಗಿದ್ದರು. ಸೊ ಫೈನಲಿ ಗೇಟ್ ಓಪನ್ ಮಾಡ್ತಾಯಿದ್ರು, ಎಲ್ಲ ನಿಂತ್ಕೊಂಡ್ವಿ ನಾವು ಲೈನಲ್ಲಿ, ಕ್ಯೂನಲ್ಲಿ ಹೋಗ್ಬೇಕಲ್ಲ. ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇಲ್ಲಿ ಸುಮಾರು ಶೂಟಿಂಗ್ಸ್ ಎಲ್ಲ ನಡೆದಿದೆ ಅಂತ ಹೇಳ್ತಾಯಿದ್ರು, ಬಟ್ ನಾನು ಇದೇ ಫಸ್ಟ್ ಟೈಮ್ ಲೈವಾಗಿ ನೋಡ್ತಾ ಇರೋದು. ಸೊ ಎಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು, ಖುಷಿ ಆಯಿತು ದೇವ್ರುಗಳನ್ನೆಲ್ಲ ದರ್ಶನ ಮಾಡ್ತಾ ಇರೋದು ನಮಗೆ. ಸೊ ಹೊರಗಡೆ ಎಲ್ಲ ವ್ಯೂವಿಂಗ್ ಚೆನ್ನಾಗಿತ್ತು ನನಗೆ. ಇಲ್ಲೂ ಕೂಡ ಒಳಗಡೆ ವೀಡಿಯೋ ಅಲೋ ಇಲ್ಲ. ಸೊ ಹಾಗಾಗಿ ನಾನು ನೋಡಿದ್ದೆ, ಹೊರಗಡೆನೇ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ವೀಡಿಯೋಸು ಫೋಟೋಸು ತೊಗೊಳ್ಳೋ ಹಾಗಿಲ್ಲ ಅಂತ. ಸೊ ಇವಾಗ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಇಲ್ಲೇ ಸ್ವಲ್ಪ ಬ್ರೇಕ್ ಹಾಕಿದ್ವಿ. ಮಧ್ಯಾಹ್ನ ಸಂಜೆ ಈವ್ನಿಂಗ್ ಆಗ್ತಾಯಿದೆ, ಆಲ್ರೆಡಿ 4 o'clock ಆಗುತ್ತೆ, 3:30 4:15 ಆಗಿದೆ ಎಕ್ಸಾಕ್ಟಾಗಿ. ಸೊ ನಿದ್ದೆ ಬರ್ತಾ ಇರುತ್ತೆ ಎಲ್ಲರಿಗೂ. ಸೊ ನಮಗಿನ್ನ ಮೇನ್ ಕಾರ್ ಓಡಿಸೋರಿಗೆ ನಿದ್ದೆ ಬಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಇಲ್ಲಿ ಕಾಫಿ ಕುಡಿಯೋಣ ಅಂತ ಕಾಫಿ ಬ್ರೇಕಾಗಿ ನಿಲ್ಲಿಸಿದ್ವಿ. ಒಂದು ಸಮೋಸ ತಿಂದಿದ್ದೀವಿ. ಸ್ನ್ಯಾಕ್ಸ್ ಥರ ಏನಾದ್ರು ತಿನ್ಬೇಕು, ಅಲ್ಲಿ ಜಾಸ್ತಿ ಊಟ ತಿನ್ನೋಕ್ಕಾಗಲಿಲ್ಲ. ಲೈಟಾಗಿ ತಿನ್ಕೊಂಡು ಪ್ರಸಾದ ಅಂತ ಅಲ್ವಾ ಅಂತ ಹೊಟ್ಟೆ ತುಂಬ ಊಟ ಆಗ್ತಾರೆ, ಅದರಲ್ಲಿ ಏನಿಲ್ಲ, ಬಟ್ ತಿನ್ನೋಕ್ಕಾಗಲಿಲ್ಲ ಅಷ್ಟೇ. ಸ್ವಲ್ಪ ತಿನ್ಕೊಂಡು ಬಂದಿದ್ವಲ್ಲ, ಸ್ವಲ್ಪ ಹೋಗ್ತಾ ಈವ್ನಿಂಗ್ ಆಗ್ತಾ ಏನಾದರೂ ಹೊಟ್ಟೆಗೆ ಬೇಕು ಅನ್ನಿಸ್ತಾ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ಸಮೋಸ ಸಿಕ್ತು, ಬಿಸಿ ಸಮೋಸ ಸಿಕ್ತು, ಅದು ತಿನ್ಕೊಂಡು ಕಾಫಿ ಕುಡ್ಕೊಂಡು ಹೊರಡ್ತಾ ಇದ್ವಿ.
ನೆಕ್ಸ್ಟು ಏನು ಪ್ಲ್ಯಾನ್ ಮಾಡ್ತಿದ್ದಾರೆ ನನಗೂ ಗೊತ್ತಾಗ್ತಾ ಇಲ್ಲ. ಅವ್ರು ಕರ್ಕೊಂಡು ಹೋಗಿದ್ದ ಕಡೆ ಹೋಗ್ತಾ ಇದ್ದೀನಿ. ಸೊ ಮೇ ಬಿ 4 ಕಾಲಾಗಿದೆಯಲ್ಲ, ಸೊ ಹಾಗಾಗಿ ಫೈನಲಿ ನಾವು ಕೋಟಿಲಿಂಗೇಶ್ವರಕ್ಕೆ ಬಂದ್ವಿ. ಇಲ್ಲಿವರೆಗೂ ಬಂದು ಆ ಶಿವಪ್ಪ ತನ್ನ ಭಕ್ತನ ಕರೆಸ್ಕೊಳ್ದೆ ಹಾಗೆ ಕಳಿಸ್ಬಿಡ್ತಾನ? ಸಾಧ್ಯನೇ ಇಲ್ಲ. ಅದನ್ನು ನಾನು ಅಲ್ಲಿಗೆ ಹೋದಾಗಿಂದನೂ ಸೊ ಆ ಸೈಡೇ ಹೋಗಿದ್ದೀವಿ, ಮ್ಯಾನಿಫೆಸ್ಟ್ ಮಾಡ್ಕೊತಾ ಇದ್ದೆ ನಾನು ಕೋಟಿಲಿಂಗೇಶ್ವರ ನೋಡಬೇಕು ಹಾಗೆ ವಾಪಸ್ ಹೊಟ್ಟೋಗ್ತೀವಲ್ಲಪ್ಪ, ಆದಷ್ಟು ದಯವಿಟ್ಟು ನೀನು ದರ್ಶನ ಕೊಡ್ಸಪ್ಪ ಅಂತ ಮನಸ್ಸಲ್ಲಿ ಬೇಡ್ಕೊಳ್ತಿದ್ದೆ. ಆದರೆ ಆ ಶಿವ ತನ್ನ ಭಕ್ತಿಗೆ ಮೋಸ ಮಾಡಲಿಲ್ಲ, ಕರೆಸ್ಕೊಂಡಿದ್ದಾರೆ. ಖುಷಿ ಆಗ್ತಾ ಇದೆ ನನಗೆ, ಏಕೆಂದರೆ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಇದನ್ನು ಕೋಟಿಲಿಂಗೇಶ್ವರನ ಶ್ರೀ ಮಂಜುನಾಥ ಮೂವಿ ಇದೆಯಲ್ಲ, ಸೊ ಅದರಲ್ಲಿ ನೋಡಿರೋದು ನಾನು. ಸೊ ಲೈವಾಗಿ ನೋಡಿರಲಿಲ್ಲ. ತುಂಬ ಖುಷಿ ಆಗ್ತಿದೆ ನನಗೆ, ಜಗಕ್ಕೆ ಬಂದಿದ್ದೀನಲ್ಲ ಅಂತಲೇ ಒಂಥರ ಖುಷಿ ಆಗ್ತಾಯಿತ್ತು. ಸೊ ಫೈನಲ್ ಅದನ್ನೇ ಹೇಳೋದು, ನಾವು ಮನಸ್ಸಿಟ್ಟು ಭಕ್ತಿಯಿಂದ ಮಾಡಿದ್ರೆ ಆ ದೇವರು ನಮ್ಮನ್ನ ಬರಿಗೈಲಿ ಕಳಿಸಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತಲೇ ಹೇಳ್ಬೋದು. ಬಟ್ ನನಗೆ ಪ್ಲ್ಯಾನ್ಸ್ ಇರಲಿಲ್ಲ, ಟೈಮ್ ಆಗಿಬಿಟ್ಟಿದೆ, ಆಗಲ್ಲ ಅಂತಲೇ ಹೇಳ್ತಿದ್ರು. ಬಟ್ ಹೆಂಗೋ ಫೈನಲಿ ಬಂದ್ವಿ. ಸೊ ಕ್ಯೂನಲ್ಲಿ ಹೋಗಬೇಕಾಗತ್ತೆ. ಇಲ್ಲಿ ಒಬ್ಬರಿಗೆ ಟಿಕೆಟ್ ತೊಗೋಬೇಕಾಗತ್ತೆ. ನಾರ್ಮಲ್ ದರ್ಶನಕ್ಕೇ 20 ರೂಪೀಸ್ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ. ಸೊ ಟಿಕೆಟ್ ತೊಗೊಂಡು ಕೌಂಟ್ರಿಂದ ಆಮೇಲೆ ಒಳಗಡೆ ಬಿಡ್ತಾರೆ. ಇಲ್ಲೇನು ಅಷ್ಟೊಂದು ಕ್ರೌಡ್ ಏನು ಇರಲಿಲ್ಲ, ಜನ ನಾರ್ಮಲ್ ಆಗಿದ್ದರು. ಸೊ ಹಾಗಾಗಿ ನಮಗೇನು ವೆಯ್ಟ್ ಮಾಡಿದ್ವಿ ಅಂತ ಫೀಲೇ ಆಗಲಿಲ್ಲ. ಹೋಗ್ತಿದ್ದಂಗೆ ಲೈನ್ ಪಾಸ್ ಆಗ್ತಾನೆ ಇತ್ತು, ಒಂದು ಲೈನ್ ಅಷ್ಟೇ ಇದ್ದಿದ್ದಲ್ಲಿ ಜನ. ಸೊ ಅಷ್ಟೊಂದು ಜನ ಏನು ಇರಲಿಲ್ಲ. ಎಲ್ಲ ಈವ್ನಿಂಗ್ ಅಲ್ವಾ, ಆಲ್ಮೋಸ್ಟ್ ಎಲ್ಲ ಬೆಳಿಗ್ಗೆನೇ ಬಂದು ಹೋಗಿರ್ತಾರೆ ಟೂರಿಸ್ಟ್ ಪ್ಲೇಸ್ಗಳಿಗೆ, ಯಾರೂ ತುಂಬ ಹೊತ್ತಿರಲ್ಲ. ಸೊ ಹಾಗಾಗಿ ಬೇಗ ಮುಂದೆ ಆಗ್ತಿದ್ವಿ. ನೋಡ್ತಾ ಇರ್ಬೋದು ಎಷ್ಟು ಲಿಂಗಗಳಿದ್ದಾವೆ ಅಂದರೆ, ಯಾವ ಕಡೆ ನೋಡಿದ್ರೂ ನಮಗೆ ಲಿಂಗಗಳೇ ಕಾಣಿಸ್ತಿದೆ. ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ ಕೋಟಿಲಿಂಗೇಶ್ವರ. ಬಟ್ ನಾನು ಫಸ್ಟ್ ಟೈಮ್ ನೋಡ್ತಿರೋದ್ರಿಂದ ನನಗೇನೋ ಎಕ್ಸೈಟ್ಮೆಂಟ್ ಆಗ್ತಿತ್ತು. ನನಗೆ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಆ ವೀಡಿಯೋ ಮಾಡಿಕೊಂಡು ಅದು ನೋಡೋದಕ್ಕೆ ನಾನು ವೀಡಿಯೋ ಮಾಡ್ಕೊಳ್ಳ ಇಲ್ಲ, ನೋಡ್ಕೊಂಡು ಮೈ ಮರ್ತೋಗ್ಬಿಡ್ಲಾ ಆ ಥರ ಫೀಲ್ ಆಗ್ತಿತ್ತು. ಏಕೆಂದರೆ ಯಾವ ಕಡೆ ನೋಡಿದ್ರೂ ಲಿಂಗಗಳು ಕಾಣಿಸ್ತಾ ಇತ್ತು, ಶಿವನೇ ಕಾಣಿಸ್ತಾ ಇದ್ದ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ಖುಷಿ ಆಗ್ತಿತ್ತು. ಇಷ್ಟು ದಿನ ಮೂವಿಲಿ ನೋಡ್ತಾ ಇದ್ದೆ, ಇವಾಗ ಡೈರೆಕ್ಟಾಗಿ ನೋಡ್ತಾ ಇದ್ದೀನಿ ನಾನು. ಖುಷಿನೇ ನಮ್ಮನ್ನ ಒಂಥರ ಚಿಯರಪ್ ಮಾಡುತ್ತೆ. ಅಂದರೆ ಒಂದು ಪಾಸಿಟಿವ್ ವೈಬ್ನೆಸ್ ಕೊಡ್ತಾಯಿತ್ತು ನನಗಂತೂ. ಪ್ರತಿಯೊಂದು ಲಿಂಗಗಳನ್ನ ನೋಡ್ತಿದ್ರು ನಮಗೆ ಪಾಸಿಟಿವ್ ವೈಬ್ನೆಸ್ ಬರುತ್ತೆ ನಮಗೆ. ಸೊ ಇಲ್ಲಿ ಕೆಲವೊಂದೆಲ್ಲ ಅರಕೆ ಕಟ್ಕೊಂಡಿರ್ತಾರಲ್ಲ, ಸೊ ಅವ್ರು ಕೊಟ್ಟಿರೋ ಲಿಂಗಗಳನ್ನೂ ಕೂಡ ಇಲ್ಲೇ ಇಟ್ಟಿರ್ತಾರೆ. ನೋಡ್ತಾ ಇರ್ಬೋದು ಎಷ್ಟು ಲಿಂಗಗಳಿದೆ. ಸುತ್ತಲೂ ನೋಡಿದ್ರೆ ನಿಮಗೆ ಎಲ್ಲಿ ನೋಡಿದ್ರೂ ಲಿಂಗಗಳೇ ಕಾಣುತ್ತೆ. ಒಂಥರ ಈ ಗೊಂಬೆ ಫ್ಯಾಕ್ಟ್ರಿಗೆ ಹೋದಾಗ ಬರೀ ಗೊಂಬೆಗಳೇ ಕಾಣುತ್ತಲ್ಲ, ಹಾಗೆ ಕೋಟಿಲಿಂಗೇಶ್ವರಕ್ಕೆ ಹೋದಾಗ ಬರೀ ಕೋಟಿಲಿಂಗಗಳೇ ಕಾಣಿಸ್ತಾ ಇದ್ದಾವೆ. ಕಣ್ಣು ಸಾಲ್ತಾ ಇದೆ ನೋಡೋದಕ್ಕೆ, ಅಷ್ಟು ಖುಷಿ ಆಗ್ತಾಯಿತ್ತು. ಏನೋ ಒಂಥರ ಎಕ್ಸೈಟ್ಮೆಂಟ್ ಆಗ್ತಿತ್ತು ನನಗೆ. ಒಳಗಡೆ ಹೋದಾಗ ಗೊತ್ತು, ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ. ಬಟ್ ನಮ್ಗೆ ಈ ಥರ ಎಲ್ಲ ಹೊರಗಡೆ ಹೋಗಿರಲಿಲ್ಲ, ನಾವು ಈ ಥರ ಲಾಂಗ್ ಎಲ್ಲ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಬಟ್ ನಾನು ಮದುವೆ ಆದಮೇಲೆ ಹೋಗಬೇಕು ಅಂತ ಹೇಳ್ತಾ ಇದ್ದೆ. ಬಟ್ ಫೈನಲಿ ಅದು ಈಡೇರಿದೆ. ನನಗೆ ಖುಷಿ ಆಗ್ತಿದೆ. ಅದು ಬಸವನ್ನ ನೋಡಿದ್ಮೇಲಂತೂ ಇನ್ನೂ ಖುಷಿ ಆಯಿತು. ನೀವು ಮೂವಿಲಿ ಅಬ್ಸರ್ವ್ ಮಾಡಿರ್ಬೋದು, ಶಿವ ಅವ್ರ ಮನೆಗೆ ಊಟಕ್ಕೆ ಹೋಗ್ಬೇಕಾದ್ರೆ ಫೈನಲ್ ಆದರೆ ಕ್ಲೈಮ್ಯಾಕ್ಸಲ್ಲಿ ಊಟಕ್ಕೆ ಬರ್ತಾನಲ್ಲ, ಸೊ ಆವಾಗ ಶಿವನೇ ಅದು ಬಸವ ತಲೆ ತೂಗ್ತಾನಲ್ವಾ, ಅಂದರೆ ತಲೆ ಅಲ್ಲಾಡಿಸ್ತಾನಲ್ಲ. ಸೊ ಅದೊಂದು ಖುಷಿ ಆಗ್ತಿತ್ತು ನನಗೆ ನೋಡೋದಕ್ಕೆ. ಕ್ಲೈಮ್ಯಾಕ್ಸೆಲ್ಲ ಇಲ್ಲ ಸೆಂಟ್ರಲ್ಲಿ ಅನಿಸುತ್ತೆ, ಅದೇ ಒಂದು ವೇಷ ಧರಿಸ್ಕೊಂಡು ಹೋಗ್ತಾರಲ್ಲ ಊಟಕ್ಕೆ ಹೋಗ್ಬೇಕಾದ್ರೆ, ಮೇಲಿಂದ ಭೂಮಿಗೆ ಬಂದಾಗ ಅವ್ರನ್ನ ನೋಡಿ ರಿಯಾಕ್ಟ್ ಆಗ್ತಾವಲ್ಲ, ಅದನ್ನೆಲ್ಲ ನೋಡಿದಾಗ ಈಗಲೂ ರಿಯಾಕ್ಟ್ ಆಗುತ್ತಾ ಅದು ಅನ್ನೋ ಥರ ಫೀಲ್ ಆಗ್ತಿತ್ತು. ಅಂದರೆ ಆ ಥರ ನಾನು ಖುಷಿ ಎಂಜಾಯ್ ಮಾಡ್ತಿದ್ದೆ ಅಲ್ಲೆಲ್ಲ ನೋಡಿಕೊಂಡು. ಇದೆಲ್ಲ ಇತ್ತಲ್ವ ಮೂವಿಲಿ, ಆ ಥರ ನೋಡಿಕೊಂಡು ನಾನು ಖುಷಿ ಪಡ್ತಾಯಿದ್ದೆ. ಸೊ ತುಂಬ ಖುಷಿ ಆಗ್ತಿತ್ತು. ಇಷ್ಟು ಹತ್ತಿರದಿಂದ ನಾನು ನೋಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಫೈನಲಿ ನೋಡ್ತಾ ಇದ್ದೀನಿ. ಆ ದೊಡ್ಡ ಶಿವಲಿಂಗ ನೋಡ್ತಿದ್ರೆ ನನಗೆ ಹಿಂಗೆ ಆಗ್ತಿದೆ, ಇವಳೇನಪ್ಪ ಹಿಂಗೆ ಆಡ್ತಿದ್ದಾಳೆ ಅಂತ ನೀವು ಅನ್ಕೋಬೋದು. ಬಟ್ ನನಗೆ ಆ ಎಕ್ಸೈಟ್ಮೆಂಟ್ ಇದೆ. ಯಾಕೆಂದರೆ ನನಗೆ ರಾಯರೂ ಪೂಜೆ ಮಾಡ್ತೀನಿ, ನಾನು ಆಂಜನೇಯನೂ ಇಷ್ಟಪಡ್ತೀನಿ. ಬಟ್ ನನ್ನ ಮನಸ್ಸಲ್ಲಿ ನಾನು ಯಾವಾಗಲೂ ಇಷ್ಟ ಅಂದರೆ ನನಗೆ ಶಿವ ಅಂದ್ರೇ ತುಂಬ ಇಷ್ಟ. ಸೊ ಖುಷಿ ಆಯಿತು ನೋಡಿ ನನಗಿದೆಲ್ಲ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಕೋಟಿಲಿಂಗೇಶ್ವರನ ದರ್ಶನ ಆಯಿತು ನನಗೆ. ಸೊ ಮೇಯ್ನ್ ಇದ್ದಿದ್ದೆ ನನಗಿದು, ಇಲ್ಲಿವರೆಗೂ ಬಂದು ವಾಪಸ್ ಹೋಗಬೇಕಲ್ಲ ಅಂತ ಯೋಚನೆ ಮಾಡ್ತಾಯಿದ್ವಿ. ಸೊ ಇಲ್ಲಿಗೆ ಫೈನಲಿ ಬಂದಾಯಿತು. ಕರ್ಕೊಂಡು ಹೋಗ್ತಾರೋ ಏನಂತ ಗೊತ್ತಿರಲಿಲ್ಲ. ಆನ್ ದ ವೇ ಬರ್ತಾ ರೋಡಲ್ಲಿ ಇಲ್ಲೇ ಸಿಗೋದ್ರಿಂದ ಸೊ ಹೆಂಗೂ ಕರ್ಕೊಬಂದು ತೋರಿಸಿದ್ರು. ಒಂಥರ ಖುಷಿ ಆಯಿತು. ಇಷ್ಟು ದಿನ ಮೂವಿಲಿ ನೋಡ್ತಾ ಇದ್ದೆ. ಸೊ ಇವಾಗ ಡೈರೆಕ್ಟಾಗಿ ನೋಡಿದ್ದು ಒಂಥರ ಖುಷಿ ಆಯಿತು ನನಗೆ. ಡೈರೆಕ್ಟಾಗಿ ಬಂದು ನೋಡಬೇಕು, ದರ್ಶನ ಮಾಡಬೇಕು ಅಂತ ಅಂದ್ಕೊಂಡು ಅದು ನನ್ನ ಮಗು ಕರ್ಕೊಂಬಂದಿದ್ದು ಇನ್ನೂ ಖುಷಿ ಆಯಿತು. ಅದು ನೋಡ್ತಿದ್ರೆ ಕಳೆದೋಗ್ತೀವಿ ಆ ಥರ ಇದೆ. ಶಿವನೇ ಬಂದು ಕೂತಿದ್ದಾನೆ ಅನ್ನೋ ಥರ ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಇವತ್ತು ಅಷ್ಟೊಂದು ಜನ ಏನು ಕ್ರೌಡ್ ಇರಲಿಲ್ಲ, ಹಾಗಾಗಿ ಎಲ್ಲ ಕಡೆ ದರ್ಶನ ಚೆನ್ನಾಗಾಯಿತು. ಸೊ ಇವಾಗ ಹೊರಡ್ತಾ ಇದ್ದೀವಿ. ಟೈಮ್ ಆಗಿಬಿಟ್ಟಿದೆ 6 ಗಂಟೆ ಇಲ್ಲೇ. ಸೊ ಇವಾಗ ಹೊರಡ್ಬೇಕು ಬೆಂಗಳೂರಿಗೆ. ರಾಮನಗರ ಹೊರಡ್ತೀವಿ ನಾವು. ಮತ್ತು ನಾಳೆ ಬೆಂಗಳೂರಿಗೆ ಬರೋ ಪ್ಲ್ಯಾನ್ ಇದೆ, ನೋಡಬೇಕು. ಅವ್ರಿಗೇನಾರು ಮೀಟಿಂಗ್ ಇತ್ತು ಅಂತ ಅಂದರೆ ಮಾತ್ರ ಸೊ ಬರ್ತೀವಿ, ಇಲ್ಲಾಂದರೆ ರಾಮನಗರನೇ, ಗೊತ್ತಿಲ್ಲ ನಾಳೆ ಪ್ಲ್ಯಾನ್ ಏನಾಗುತ್ತೆ ಅಂತ. ಸೊ ಇವಾಗ ಹೋಗ್ತಾ ಫಸ್ಟ್ ಹೋಗಿ ಮನೇಲಿ ರೆಸ್ಟ್ ಮಾಡಬೇಕು. ಸ್ವಲ್ಪ ಹೊತ್ತೆಲ್ಲ ಓಡಾಟ ಜಾಸ್ತಿ ಆಗ್ತಲ್ಲ, ಹಾಗಾಗಿ. ಸೊ ಇವಾಗ
ಹೊರಡೋಣ.